ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಲಸಿನ ಬೀಜವನ್ನು ಯೂಸ್ ಮಾಡಿಕೊಂಡು ನಾನು ಯಾವ ರೀತಿಯಾಗಿ ಪಲ್ಯವನ್ನು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಹೆಲ್ದಿಯಾದ ರೈಸ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಯಾವಾಗಲೂ ಸಹ ವಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ದಿನ ಏನು ಮಾಡ್ಕೊಳ್ತೀನಿ, ಈವ್ನಿಂಗೇನೆ ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿರ್ತೀನಿ. ಬಟ್ ಇವತ್ತು ಹೇಗೂ ಟಿಫನ್ ಎಲ್ಲ ಮಾಡಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ವ, ಹಾಗಾಗಿ ಮತ್ತೊಂದು ಟೈಮು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಕ್ ಏರಿಯಾ ಮತ್ತು ಬಾತ್ರೂಮ್ಗಳು ನೀಟಾಗಿ ಇದ್ಬಿಟ್ರೆ ಸ್ವಲ್ಪ ಎಷ್ಟೋ ಕ್ಲೀನಾಗಿ ಇದ್ದಂಗೆ ಆಗುತ್ತೆ. ಮಾರ್ನಿಂಗ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ರೈಸನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ನಾನು ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾರ್ನಿಂಗೇನೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರೆಡ್ ರೈಸನ್ನು ತಗೊಂಡಿದ್ದೀನಿ, ಹಾಗೆ ರಾಜ್ಮಾವನ್ನು ತಗೊಂಡಿದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ತೊಳೆದ್ಬಿಟ್ಟು 1:3 ರೇಷಿಯೋಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೋಂಪನ್ನು ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಡೈರೆಕ್ಟ್ ಅದೇ ರೀತಿಯಾಗಿ ನಾನು ಕುಕ್ ಮಾಡ್ಕೊಳ್ತೀನಿ. ಹಾಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟಿಗೂ ಸಹ ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ದೋಸೆ ಹಿಟ್ಟಿಗೆ ಅಂತ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಂದು ಸ್ವಲ್ಪ ಇದು ಅಕ್ಕಿಯನ್ನು ಹಾಕಿದ್ರೆ ಸಬ್ಬಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ವೈಟ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸಬ್ಬಕ್ಕಿಯನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ನಾನಿಲ್ಲಿ ಅವಲಕ್ಕಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನಾದರೂ ರುಬ್ಬಿದ್ದೆ ಅಂತ ಹೇಳಿದ್ರೆ ಸಪ್ರೇಟಾಗಿ ಉದ್ದಿನಬೇಳೆಯನ್ನು ನೆನೆಸ್ಕೊಂಡು ರುಬ್ಕೊಳ್ತೀನಿ. ಬಟ್ ಇವಾಗ ಎಲ್ಲವನ್ನು ಜೊತೆಯಲ್ಲೇ ಮಿಕ್ಸ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಸಾಂಬಾರು ಬೇಳೆಯನ್ನು ಸಹ ಸೇರಿಸ್ಕೋಬೋದು, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾನು ತೊಳೆದ್ಬಿಟ್ಟು ಒಂದು 6 ರಿಂದ 7 ಅವರ್ ಅಂದರೆ ಈವ್ನಿಂಗ್ ಒಂದು 4 ಅಥವಾ 5 o'clock ಅಷ್ಟರಲ್ಲಿ ರುಬ್ತೀನಿ. ಅಲ್ಲಿ ತನಕನೂ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಒಂದು 11 o'clock ಆದಮೇಲೆ ನಾನು ಅಕ್ಕಿ ಹಿಟ್ಟನ್ನು ನೆನೆಸೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ದೋಸೆ. ಹಾಗಾಗಿ ಮೊದಲೇ ಏನು ಮಾಡಬೇಕಂತ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಮೊದಲಿಗೆ ಎಲ್ಲವನ್ನು ಸಹ ನೆನೆಸಿ ಇಟ್ಬಿಟ್ಟು ಅದಾದ ನಂತರ ಇವತ್ತು ಸ್ವಲ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇತ್ತು. ಹಾಗಾಗಿ ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು 15 ಡೇಸ್ಗೊಂದು ಈ ರೀತಿ ಡೋರು ಅದೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಡೇಸಲ್ಲಿ 1-2-3 ಡೇಸ್ಗೆ ಒಂದು ಟೈಮು ಮಾಮೂಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ವ. ಈ ಡೋರೆಲ್ಲ ಪದೇ ಪದೇ ಉಡನ್ ಆಗಿರೋದ್ರಿಂದ ಪದೇ ಕ್ಲೀನ್ ಮಾಡ್ತಾಯಿದ್ರೆ ಡೋರೆಲ್ಲ ತುಂಬ ಲೂಸ್ ಆಗಿಬಿಡುತ್ತೆ. ಮತ್ತು ಚಿಕ್ಕ ಮಕ್ಕಳಿರೋದ್ರಿಂದ ಯಾವಾಗಲೂ ಹೋಗಿ ಟಚ್ ಮಾಡ್ಕೊಳ್ತಾನೆ ಇರ್ತಾರಲ್ವ, ಹಾಗಾಗಿ ತುಂಬ ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು 15 ಡೇಸ್ಗೊಂದ್ಸಲ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸೋಪ್ ಹಾಕ್ಬಿಟ್ಟು ತೊಳಿತೀನಿ. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಬಟ್ಟೆಯಲ್ಲಿ ಅದನ್ನು ರಬ್ ಮಾಡಿಬಿಟ್ರೆ ಆಗುತ್ತೆ. ಯಾವಾಗಲೂ ಸಹ ವಾಶ್ ಮಾಡ್ತಾ ಇರಲ್ಲ, ಡೋರೆಲ್ಲ ತುಂಬ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಸ್ನಾನವನ್ನು ಮುಗಿಸ್ಕೊಂಡು ಮಾರ್ನಿಂಗ್ ಆಲ್ರೆಡಿ ಟಿಫನ್ ಎಲ್ಲ ಮಾಡಿದ್ದೆ ಅಲ್ವಾ, ಪೂಜೆಯನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ರೆಡಿಯಾಗಿರೋದ್ರಿಂದ ಟಿಫನ್ ಮಾಡಬೇಕು ಅರ್ಜೆಂಟ್ ಅಂತೆಲ್ಲ ಇರಲಿಲ್ಲ. ಹಾಗಾಗಿ ಟಿಫನ್ ಮಾಡಿಬಿಟ್ಟೆ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ನಿಧಾನವಾಗಿ ಮಾಡ್ಕೊಳ್ತೀನಿ. ಮತ್ತು ನಾರ್ಮಲ್ ದಿನಗಳಲ್ಲೆಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗುವಂಥ ಟೈಮೆಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಬೇಗನೆ ಕ್ಲೀನ್ ಮಾಡ್ಕೋಬೇಕು ಅಥವಾ ಬೇಗ ಪೂಜೆ ಮಾಡಬೇಕಂತೇನಾದರೂ ಇದ್ದರೆ ವಾರದ ದಿನಗಳಲ್ಲೆಲ್ಲ ಏನು ಮಾಡಿಬಿಡ್ತೀನಿ, ಬೇಗ ಎದ್ದು ಪೂಜೆ ಎಲ್ಲ ಮಾಡ್ತೀನಿ. ಕ್ಲೀನಿಂಗ್ಸ್ ಎಲ್ಲ ಏನೂ ಇಟ್ಕೊಳ್ಳೋದಿಲ್ಲ. ನಾರ್ಮಲ್ ಡೇಯಲ್ಲಿ ಕ್ಲೀನೆಲ್ಲ ಮಾಡಿಕೊಂಡು ನಂತರ ಪೂಜೆ ಮಾಡಿ ನಂತರ ಸ್ನಾನ ಪೂಜೆ ಎಲ್ಲ ಇಟ್ಕೊಳ್ತೀನಿ. ಇವಾಗ ಹೇಗೂ ಮಕ್ಕಳು ಮನೆಯಲ್ಲೇ ಇದ್ದಾರಲ್ವ, ಸ್ವಲ್ಪ ನಿಧಾನಕ್ಕೆ ನಡೆಯುತ್ತಲ್ವ ಯಾವ ಕೆಲಸ ಆದ್ರೂ. ಅವ್ರು ಎದ್ದೇಳೋದೇ ಲೇಟ್ ಆಗ್ತಾ ಇರುತ್ತೆ. ಮತ್ತು ಟಿಫನ್ ಮಾಡ್ತಕ್ಕಂಥದ್ದು ಸಹ ಲೇಟಾಗೆ ಮಾಡ್ತಾ ಇರ್ತೀವಲ್ವ, ಅದೆಲ್ಲ ಏನೂ ತೊಂದರೆ ಇರಲ್ವಲ್ವ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಕೊಟ್ಬಿಟ್ಟು ಆಮೇಲೆ ಹೇಗೂ ನನಗೆ ಬಾತ್ರೂಮ್ ಕ್ಲೀನ್ ಮಾಡ್ತಕ್ಕಂಥದ್ದು ಅನ್ನೋದೊಂದಿತ್ತು ಮೈಂಡಲ್ಲಿ, ಇವತ್ತು ಮಾಡ್ಕೊಳ್ಳೋಣ ಅಂಥೇಳಿ. ಎಲ್ಲವನ್ನು ಒಟ್ಟೊಟ್ಟಿಗೆ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂಥೇಳಿ ಅದನ್ನು ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ಪೂಜೆ ಕೂಡ ಆಯಿತು. ಮತ್ತು ಇದರಲ್ಲಿ ಪಾತ್ರೆಯಲ್ಲಿ ಬಾಕ್ಸಲ್ಲಿ ಅಕ್ಕಿನೂ ಸಹ ಖಾಲಿ ಆಗಿಬಿಟ್ಟಿತ್ತು. ಸಂತೋಷ್ ಅವ್ರು ಬರೋ ತನಕ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ಫಿಲ್ ಮಾಡ್ಕೊಳ್ಳೋಣ ಅಂಥೇಳಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಅಡುಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅದನ್ನು ಸಹ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ದೊಡ್ಡ ಮಗ ಇದ್ರಲ್ವ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅದನ್ನು ತೆಗೆದು ಹಾಕೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಒಬ್ಬರೇ. ಹಾಗಾಗಿ
ಅದನ್ನು ಸಹ ಫಿಲ್ ಮಾಡಿಬಿಟ್ಟು ಅಡುಗೆ ಮಾಡಬೇಕಿತ್ತು. ಹಾಗಾಗಿ ರೈಸನ್ನು ಸಹ ನೆನೆಸ್ಬಿಟ್ಟು ಸಾಂಬಾರು ಮಾಡಬೇಕಿತ್ತು. ಎರಡನ್ನೂ ಸಹ ರೆಡಿ ಮಾಡೋಣ ಅಂಥೇಳಿ ಅದನ್ನು ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಈ ಹಲಸಿನ ಬೀಜಗಳಿತ್ತಲ್ವ ಅದನ್ನು ಸಹ ಇವಾಗ ಜೊತೆಗೆ ಬಿಡಿಸ್ಕೋಬೇಕಿತ್ತು. ಇದೆರಡು ರೆಡಿ ಆಗುವಷ್ಟರಲ್ಲಿ ಅದನ್ನು ಸಹ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೈಸ್ಗೆ ಮತ್ತು ಸಾಂಬಾರಿಗೆ ಎರಡನ್ನೂ ಇಟ್ಬಿಟ್ಟು ಹೋದೆ. ಇದು ಬೀಜಗಳು ಸ್ವಲ್ಪ ಆವಾಗಲೇ ನಾವು ಯಾವಾಗ ಹಣ್ಣನ್ನು ತಿಂದಿರ್ತೀವಿ ಆವಾಗ ತೊಳೆದು ಸ್ವಲ್ಪ ಚೆನ್ನಾಗಿ ಒಣಗಾಕ್ಬಿಟ್ಟಿದ್ರೆ ಒಂದೆರಡು ದಿನ ಆದರೆ ಸ್ವಲ್ಪ ಯಾವುದಾದ್ರೂ ಒಂದು ಕಲ್ಲಲ್ಲೋ ಅಥವಾ ಈ ರೀತಿ ಹ್ಯಾಮರಲ್ಲೋ ಯಾವುದ್ರಲ್ಲಾದರೂ ಸ್ವಲ್ಪ ಜಜ್ಕೊಂಡ್ರೆ ಈ ರೀತಿ ನೀಟಾಗಿ ಸಿಪ್ಪೆಗಳು ಬಂದುಬಿಡುತ್ತೆ. ನೀಟಾಗಿ ಸಿಪ್ಪೆಗಳು ತೆಗೆದಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಗಂಟ್ಲಿಗೆ ಏನಾದರೂ ತಗ್ಲಾಕೊಂಡ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸಿಪ್ಪೆಗಳನ್ನು ಸ್ವಲ್ಪ ನೀಟಾಗಿ ತೆಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ತೆಕ್ಕೊಬಿಟ್ಟು ಮತ್ತು ಇನ್ನೊಂದು ಟೈಮ್ ಇದನ್ನು ಆಗ ಬೀಜವನ್ನು ನೀಟಾಗಿ ತೊಳ್ಕೊಂಡ್ರೆ ಸರಿಯಾಗುತ್ತೆ. ಸಾಮಾನ್ಯವಾಗಿ ಯಾರೂ ಸಹ ಬೀಜಗಳನ್ನ ತಿನ್ನೋದಕ್ಕೆ ಹೋಗಲ್ಲ, ಬಿಸಾಡಿಬಿಡ್ತಾರೆ. ಆದರೆ ಇದರಲ್ಲೂ ಸಹ ನಮಗೆ ಹೇರಳವಾದಂತಹ ಪೋಷಕಾಂಶಗಳು ದೊರಕುತ್ತೆ. ಹಾಗಾಗಿ ಇದನ್ನು ಸಹ ತಿನ್ನಬೇಕು. ಹಣ್ಣುಗಳನ್ನು ಎಷ್ಟು ಪ್ರಾಮುಖ್ಯತೆ ಕೊಟ್ಟು ವರ್ಷಕ್ಕೆ ಒಂದು ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಂತೀವಲ್ವ, ಅದೇ ಥರ ಈ ಬೀಜಗಳನ್ನು ಸಹ ತಿನ್ಬೋದು. ಕೆಲವರಿಗೆ ಬೀಜಗಳಲ್ಲಿ ಯಾವ ರೀತಿಯಾಗಿ ರೆಸಿಪೀಸ್ನ ಮಾಡ್ಕೊಳ್ಳೋದು ಅನ್ನೋದು ಸಹ ಗೊತ್ತಿರಲ್ಲ. ಬಟ್ ಇನ್ನು ಕೆಲವರು ತುಂಬ ಚೆನ್ನಾಗಿ ರೆಸಿಪೀಸ್ನ ಮಾಡ್ತಾರೆ. ಇದರಲ್ಲಿ ಪಕೋಡಗಳು ಅಥವಾ ಬೇರೆ ಬೇರೆಯಾಗಿ ಕಬಾಬು ಎಲ್ಲವನ್ನೂ ಸಹ ಮಾಡ್ತಾರೆ. ಬಟ್ ಇಲ್ಲಿ ಅದೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ವ. ನಾನು ಇದು ಜಸ್ಟ್ ಹಾಗೆ ನಾರ್ಮಲಾಗಿ ಹೇಗೆ ಒಗ್ಗರಣೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಸಾಂಬಾರು ಮಾಡುವಾಗಲೂ ಅಷ್ಟೇ, ಸಾಂಬಾರಿಗೂ ಸಹ ಅದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಅಂತೇಳಿ. ಇಲ್ಲಿ ಮೊದಲಿಗೆ ಕಾಯಿಯನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಆ ಕಾಯನ್ನು ಹಾಕಿಬಿಟ್ಟು ನೀರು ಎಷ್ಟು ಬೇಕಿರುತ್ತಂದರೆ ಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ಅಂದರೆ ಬೀಜಗಳನ್ನ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಿರುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದೆರಡು ವಿಸಲ್ ಬರ್ಸಿದ್ರೆ ಸಾಕು. ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ, ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತಲ್ಲ, ಹಾಗಾಗಿ ಅದು ಚೆನ್ನಾಗಿ ಬೇಯೋದಕ್ಕೆ ಸಿಗಲ್ಲ. ಹಾಗಾಗಿ ಎರಡು ವಿಸಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಟೈಮ್ ನೋಡಿದ್ರೆ ಅದು ಬೆಂದಿಲ್ಲ ಅಂತ ಗೊತ್ತಾಗುತ್ತೆ. ಬೆಂದಿಲ್ಲ ಅಂತ ಆದರೆ ಬೇಕಂದರೆ ಇನ್ನೊಂದು ವಿಸಲ್ ಬರ್ಸ್ಕೊಬೋದು, ಏನಿಲ್ಲ 2 ವಿಸಲ್ ಆದರೆ ಬೆಣ್ಣೆ ಥರ ಬೇಯುತ್ತೆ ಅಂತಾರಲ್ಲ ಆ ರೀತಿಯಾಗಿ 1-2 ವಿಸಲ್ ಬಂದರೆ ಸಾಕು. ಇವಾಗ 2 ವಿಸಲ್ ಬಂತು. ಅದೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾಗೋದಕ್ಕೆ ಬಿಟ್ಟಾದ ನಂತರ ಇಲ್ಲಿ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಾರ್ಮಲ್ ಒಗ್ಗರಣೆ ಯಾವ ರೀತಿಯಾಗಿ ಈರುಳ್ಳಿ ಹಸಿಮೆಣ್ಸಿಕಾಯನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ತೀವೋ ಅದೇ ರೀತಿ ಒಗ್ಗರಣೆಯನ್ನು ಹಾಕ್ಬಿಟ್ಟು ಆ ಬೆಂದಿರ್ತಕ್ಕಂಥ ಕಾಯನ್ನು ಇದ್ರ ಜೊತೆ ಸೇರಿಸ್ಕೊಳ್ತಕ್ಕಂಥದ್ದು. ಆಲ್ರೆಡಿ ಉಪ್ಪನ್ನು ನಾವು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಈರುಳ್ಳಿ ಬೇಯುವಾಗ ನಮಗೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಜೊತೆಗೆ ಒಂದು ಹಪ್ಪಳವನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಹಪ್ಪಳ ಇತ್ತು. ನನಗೆ ಯಾವಾಗಲೂ ಈ ಎಣ್ಣೆ ಎಲ್ಲ ಹಾಕಿದ್ದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನು ಸಪ್ರೇಟಾಗಿ ಒಲೆ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಮಗೆ ಊಟದ ತಟ್ಟೆ ರೆಡಿ ಆಯಿತು. ಅನ್ನ ಸಾಂಬಾರು ಜೊತೆ ಸ್ವಲ್ಪ ಈ ಪಲ್ಯ. ಇದು ತುಂಬ ಹೆವಿ ಅಂತ ಅನಿಸುತ್ತೆ. ಸ್ವಲ್ಪ ರೈಸು ಸ್ವಲ್ಪನೇ ತಿಂದರೆ ಸಾಕಂತ ಅನಿಸುತ್ತೆ. ಹಾಗಾಗಿ ಒಂದು ಸುಟ್ಟಿರ್ತಕ್ಕಂಥ ಹಪ್ಪಳ, ಹಾಗೆ ಒಂದು ಲೈಟಾಗಿ ಒಂದು ಉಪ್ಪಿನಕಾಯಿ, ಫುಲ್ಲು ಹೆಲ್ದಿಯಾದಂಥ ಒಂದು ಊಟ ರೆಡಿಯಾಗಿದೆ. ಸಾಮಾನ್ಯವಾಗಿ ಹಲಸಿನಕಾಯಿಯನ್ನು ಅಥವಾ ಹಲಸಿನ ಹಣ್ಣನ್ನು ತಂದಂಥ ಸಂದರ್ಭದಲ್ಲಿ ಈ ಬೀಜಗಳನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಗ್ಗರಣೆ ಪಲ್ಯವನ್ನು ಮಾಡಿಕೊಂಡು ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಿಗಾದರೂ ಐಡಿಯಾ ಇಲ್ಲ ನಾವು ತಿಂದೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅಂತೇನಾರು ಅಂದರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ. ಮಕ್ಕಳು ಸ್ನ್ಯಾಕ್ಸ್ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಯಾವ ರೀತಿಯಾಗಿ ಹೆಲ್ದಿಯಾಗಿ ಮಾಡಿಕೊಡ್ತೀವೋ ಆ ರೀತಿಯಾಗಿ ಮಕ್ಕಳು ಸಹ ತಿನ್ನೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸುಮಾರು ಒಂದು 4 ಗಂಟೆ ಅಷ್ಟು ಟೈಮ್ ಆಗಿತ್ತು. ಬೆಳಗ್ಗೆನೇ ನೆನೆಸಿದ್ದೆ ಅಲ್ವಾ ನಾನು ಅಕ್ಕಿಯನ್ನೆಲ್ಲ, ಅದನ್ನು ಸಹ ರುಬ್ಕೊಳ್ಳೋಣ ಅಂಥೇಳಿ ರುಬ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿಯಲ್ಲೇನಾದರೂ ರುಬ್ಬಬೇಕಾದ್ರೆ ನಾವು ಸಪ್ರೇಟೇ ನೆನೆಸ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಗ್ರೈಂಡರಲ್ಲಿ ರುಬ್ತಾ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ, ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಏನಾದರೂ 1.5 ಸೇರು ಆ ಥರ ಎಲ್ಲ 1.5 kg ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಏನು ಮಾಡ್ತೀನಿ, ಸಪ್ರೇಟ್ ನೆನೆಸ್ಬಿಟ್ಟೆ ರುಬ್ತೀನಿ. ಇಲ್ಲಿ ಸ್ವಲ್ಪನೇ ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ಒಂದು 4 ಗಂಟೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 7-8 ಗಂಟೆ ಅಷ್ಟರಲ್ಲಿ ಅಕ್ಕಿ ಹಿಟ್ಟನ್ನು ದೋಸೆಗೆ ಏನು ನೆನೆಸ್ಬೇಕಿರುತ್ತೆ ಅಕ್ಕಿಯನ್ನು ಅದನ್ನು ನೆನೆಸ್ಬಿಟ್ಟು
ಒಂದು 3 ಗಂಟೆ ಅಥವಾ 4 ಗಂಟೆ ಅಷ್ಟರಲ್ಲಿ ಏನು ಮಾಡ್ತೀನಿ, ರುಬ್ಬಿಟ್ಕೊಬಿಟ್ರೆ ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಬೆಳಗ್ಗೆ ಟೈಮು ನೆನೆಸುವಂಥ ಟೈಮನ್ನು ಲೇಟನ್ನು ಮಾಡಿಬಿಟ್ಟು ಮತ್ತು ಈವ್ನಿಂಗ್ ರುಬ್ತೀವಲ್ವ, ಆವಾಗ 6 ಗಂಟೆ 7 ಗಂಟೆ ಮೇಲೆಲ್ಲ ರುಬ್ಬಿಟ್ರೆ ನಮಗೆ ಪರ್ಮೆಂಟೇಷನ್ ಆಗೋದಕ್ಕೆ ಅಷ್ಟೊಂದು ಟೈಮ್ ಸಿಗಲ್ಲ. ಕೆಲವರು ಒಂದು 7-8 ಗಂಟೆ ಟೈಮ್ ಅಷ್ಟು ಪರ್ಮೆಂಟೇಷನ್ ಆದರೆ ಸಾಕಾಗುತ್ತೆ ಅಂತ ಹೇಳ್ತಾರಲ್ವ, ಬಟ್ ಅಷ್ಟು ಸಾಕಾಗಲ್ಲ ಅಂತ ನನಗನ್ಸುತ್ತೆ. ಅದು ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ರುಬ್ಬಿಟ್ಟಾದಮೇಲೆ ಸ್ವಲ್ಪ ಬೆಳಗ್ಗೆ ತನಕ ಜಾಸ್ತಿ ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಅದರಲ್ಲಿ ದೋಸೆ ಬೇಕಂದರೆ ಮಾಡ್ಕೋಬೋದು ಅಥವಾ ಪಡ್ಡು ಬೇಕಂದರೆ ಮಾಡ್ಕೋಬೋದು. ಯಾವ ರೀತಿಯಾಗಾದರೂ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನೆಲ್ಲ ರುಬ್ಬಿಟ್ಬಿಟ್ಟು ಮತ್ತು ಇವಾಗ ಸಂತೋಷ್ ಅವ್ರು ಕೂಡ ಬಂದಿದ್ದರು. ಮಕ್ಳಿಗೂ ಸಹ ಹಾಲು ಕೊಟ್ಟಿರಲಿಲ್ಲ, ಆಟ ಆಡ್ಕೊಂಡು ಬಂದ್ರಲ್ವ, ಸೊ ಹಾಗಾಗಿ ಮಕ್ಳಿಗೂ ಸಹ ಹಾಲನ್ನು ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಟೀ ಇಡಬೇಕಿತ್ತು. ಟೀನೂ ಸಹ ಮಾಡಿಕೊಟ್ಬಿಟ್ಟು ಹೇಗೂ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿದ್ದೆ ಅಲ್ಲ, ಹಾಗಾಗಿ ನೈಟ್ಗೆ ಸ್ವಲ್ಪ ರೈಸ್ ಮಾಡ್ಕೋಬೇಕಿತ್ತು. ಹಾಗಾಗಿ ಟೀ ಮಾಡಿಕೊಟ್ಬಿಟ್ಟು ಮಕ್ಳಿಗೂ ಸಹ ಹಾಲೆಲ್ಲ ಕೊಟ್ಬಿಟ್ಟು ಅದಾದ ನಂತರ ರೈಸ್ಗೆ ಇಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಅನಿಸ್ತಾ ಇತ್ತಲ್ವ, ಹಾಗಾಗಿ ಸ್ವಲ್ಪ ಟೀ ಕುಡಿದು ರೆಸ್ಟ್ ಎಲ್ಲ ಮಾಡಿ ಈವ್ನಿಂಗ್ ಎಲ್ಲರೂ ಇರ್ತೀವಲ್ವ, ಹೇಗೂ ಒಟ್ಟಿಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾಯಿತು. ಅದಾದ ನಂತರ ಇದು ಮಾರ್ನಿಂಗೆ ನಾನು ರೈಸನ್ನು ನೆನೆಸಿ ಇಟ್ಟಿದ್ದೆ ಅಲ್ವಾ, ಈ ರಾಜ್ಮಾ ಮತ್ತು ಇದನ್ನು ರೆಡ್ ರೈಸನ್ನು ಎರಡನ್ನೂ ಸೇರಿಸಿ ಇವಾಗ ರೈಸ್ ಮಾಡ್ಕೊಂಡಿದ್ದೀನಿ. ಇದೇ ರೈಸು ಎಲ್ಲರಿಗೂ ಸಹ ಆಗುತ್ತೆ, ಎಲ್ಲರೂ ಸಹ ತಿಂತಾರೆ. ಮತ್ತು ಇದನ್ನು ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು 5-6 ವಿಷಲನ್ನು ಬರೆಸ್ದೆ, ಸರಿಯಾಗಿ ಬೆಂದಿರಲಿಲ್ಲ. ಮತ್ತು ಇನ್ನೊಂದು 2-3 ವಿಷಲ್ಸನ್ನು ಬರೆಸ್ದೆ. ಆಮೇಲೆ ಅದು ತುಂಬ ಬೆಣ್ಣೆ ಥರ ಬೇಯಬೇಕಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಚೆನ್ನಾಗಿ ಬೆಂದರೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಇದೆಲ್ಲ ತುಂಬ ಹೆವಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಗಂಜಿಯನ್ನು ಮಾಡ್ತೀವಲ್ವ, ಅಕ್ಕಿ ಗಂಜಿಯನ್ನು ಆ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸಾಂಬಾರನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಇದ್ರ ಜೊತೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆಯೇ ಸ್ವಲ್ಪ ಪಲ್ಯ ತರಕಾರಿಗಳನ್ನು ಬೇಯಿಸ್ಕೊಂಡಿದ್ದೆ. ನಾನು 3 ಟೈಮಲ್ಲಿ 1 ಟೈಮು ಹಣ್ಣನ್ನು ಸೇರಿಸ್ಕೊಳ್ತಕ್ಕಂಥದ್ದು, 1 ಟೈಮ್ ಕಾಳುಗಳನ್ನು ಸೇರಿಸ್ಕೊಳ್ತಕ್ಕಂಥದ್ದು, 1 ಟೈಮ್ ತರಕಾರಿಗಳನ್ನು ಸೇರಿಸ್ಕೊಳ್ಳೋದು, ಆ ರೀತಿಯಾಗಿ ಮಾಡ್ತೀನಿ. ಮತ್ತು ತರಕಾರಿಗೆ ಯಾವುದೇ ರೀತಿಯಾದಂಥ ಒಗ್ಗರಣೆಯನ್ನು ಹಾಕಿಲ್ಲ, ಜಸ್ಟ್ ಹಾಗೇ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಒಂದು ಹೆಲ್ದಿ ಪ್ಲೇಟ್ ಕೂಡ ರೆಡಿ ಆಯಿತು. ಇವಾಗ ಕಾಳುಗಳನ್ನು ಸಪ್ರೇಟ್ ಬೇಯಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಸೇರಿಸ್ಕೊಂಡು ನಿಮ್ಮ ಹೆಲ್ದಿ ರೈಸನ್ನು ನೀವು ರೆಡಿ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಎಲ್ಲರಿಗೂ ಸಹ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹೆಲ್ದಿ ವೇಯಲ್ಲಿ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿಲೆಗಳು ಅಥವಾ ಆರೋಗ್ಯ ಹಾಳಾದಮೇಲೆ ನಾವೇನಾದರೂ ಒಂದು ದಾರಿಯನ್ನು ಹುಡ್ಕೊಂಡು ಇದಕ್ಕೆ ಯಾವ ಥರ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ಮೊದಲೇ ಡೈಲಿ ರೊಟೀನಲ್ಲೇ ಹೆಲ್ದಿ ಆಹಾರಗಳನ್ನು ತಿಂದರೆ ಆಯಿತು. ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.